ಇವತ್ತು ಶಿರಾ ಮತ್ತು ಆರ್ಆರ್ ನಗರ ಉಪ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿರುವ ಹಿನ್ನೆಲೆ 3 ರಾಜಕೀಯ ಪಕ್ಷಗಳು ಕೊನೆ ಹಂತದ ಕಸರತ್ತಿಗಿಳಿದಿದೆ. ಶಿರಾ ಕ್ಷೇತ್ರದ ಮತದಾರರನ್ನ ಸೆಳೆಯೋಕೆ ಕೊನೆ ಹಂತದ ಕಸರತ್ತು ಆರಂಭ ಆಗಿದ್ದು, ಬಿಜೆಪಿಯ ಬೃಹತ್ ರೋಡ್ ಶೋ ಬೆನ್ನಲ್ಲೇ ಜೆಡಿಎಸ್ ಶಕ್ತಿ ಪ್ರದರ್ಶನಕ್ಕಿಳಿದಿದೆ. ಇವತ್ತು ಶಿರಾದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನ ನಡೆಯಲಿದ್ದು, ಬೆಳಗ್ಗೆ 10 ಗಂಟೆಗೆ ಐಬಿ ವೃತ್ತದಿಂದ ಬರಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರದ ತನಕ ರೋಡ್ ಶೋ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆಗೆ ಬೃಹತ್ ಬಹಿರಂಗ ಸಭೆ ಆಯೋಜನೆಗೊಂಡಿದ್ದು, ಸಮಾವೇಶದಲ್ಲಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಬಂಡೆಪ್ಪ ಕಾಶಂಪುರ್, ವೈಎಸ್ವಿ ದತ್ತ, ಸಂಸದ ಪ್ರಜ್ವಲ್ ರೇವಣ್ಣ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವು ಜೆಡಿಎಸ್ ಮುಖಂಡರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಸಮಾವೇಶದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರನ್ನ ಸೇರಿಸೋಕೆ ಸಿದ್ಧತೆ ನಡೆಸಿದ್ದು, ಈ ಮೂಲಕ ಕಾಂಗ್ರೆಸ್ ಬಿಜೆಪಿಗೆ ಕೌಂಟರ್ ಕೊಡೋಕೆ ಜೆಡಿಎಸ್ ತಯಾರಿ ನಡೆಸಿದೆ. ರಾಜ್ಯದಲ್ಲಿ ನಡೆದಿದ್ದ 4 ವಿಧಾನ ಪರಿಷತ್ ಮತಕ್ಷೇತ್ರಗಳ ಮತ ಎಣಿಕೆ ನವೆಂಬರ್ 2ರ ಬದಲಾಗಿ ನವೆಂಬರ್ 10ರಂದು ನಡೆಸೋದಕ್ಕೆ ಚುನಾವಣಾ ಆಯೋಗ ಆದೇಶಿಸಿದೆ. ರಾಜ್ಯದ ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಅಕ್ಟೋಬರ್ 28ರಂದು ನಡೆದಿತ್ತು. 2ನೇ ತಾರೀಕಿಗೆ ಮತ ಎಣಿಕೆ ನಡೆಯೋದಿತ್ತು. ಸದ್ಯ ಶಿರಾ ಮತ್ತು ರಾಜರಾಜೇಶ್ವರಿ ನಗರದ ಉಪ ಚುನಾವಣೆಯ ಹಿನ್ನೆಲೆಯಲ್ಲಿ ಮತ ಎಣಿಕೆ ಕಾರ್ಯ ಮುಂದೂಡಿ ಆಯೋಗ ಆದೇಶಿಸಿದೆ. ನವೆಂಬರ್ 3ರಂದು 2 ಕ್ಷೇತ್ರಗಳ ಮತದಾನ ನಡೆಯಲಿದ್ದು, ನವೆಂಬರ್ 10ರಂದು ಉಪ ಚುನಾವಣೆಯ ಜೊತೆಗೆ ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರದ ಫಲಿತಾಂಶ ಹೊರಬೀಳುತ್ತೆ. ಈಗಾಗಲೇ ಚುನಾವಣೆ ಎದುರಿಸಿರುವ ಅಭ್ಯರ್ಥಿಗಳು ಫಲಿತಾಂಶಕ್ಕಾಗಿ ಮತ್ತೆ 7 ದಿನಗಳ ತನಕ ಕಾಯಲೇಬೇಕಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾದ ಅಬ್ಬುಗುಡಿ ಫಾಲ್ಸ್ ನೀರಿನಲ್ಲಿ ಬಿದ್ದು ಯುವಕನೊಬ್ಬ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತ ದುರ್ದೈವಿ 17ರ ಹರೆಯದ ವಂಶಿತ್ ಅಂತ ಗುರುತಿಸಲಾಗಿದೆ. ಕಳಸಾದ ಅಬ್ಬುಗುಡಿಗೆ ಫಾಲ್ಸ್ನಲ್ಲಿ ಘಟನೆ ನಡೆದಿದ್ದು, ಕಳಸಾದ ಬಾವಿಕೊಂಡ್ಲ ಗ್ರಾಮದ ಯುವಕ ವಂಶಿತ್ ಸಾವಿಗೀಡಾಗಿರೋದು. 4 ಸ್ನೇಹಿತರ ಜೊತೆಗೆ ಈತ ಫಾಲ್ಸಿಗೆ ಹೋಗಿದ್ದ. ನೀರಿನಲ್ಲಿ ಮುಳುಗಿ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾನೆ. ಈತ ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಮಳೆಗಾಲದಲ್ಲಿ ನೀರಿನ ರಭಸಕ್ಕೆ ಫಾಲ್ಸ್ನಲ್ಲಿ ಗುಂಡಿ ಬಿದ್ದಿರುವ ಸಾಧ್ಯತೆ ಇದ್ದು, ಅಪಾಯದ ಬಗ್ಗೆ ಮಾಹಿತಿ ಇಲ್ಲದೆ ದುರಂತದ ಘಟನೆ ನಡೆದಿದೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಕಳಸ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವ್ಯಕ್ತಿಯೋರ್ವನನ್ನ ಅಪಹರಿಸಿ ಕೊಲೆಗೈದಿದ್ದ ಆರೋಪಿಗಳನ್ನ ಕಲಬುರಗಿ ನಗರದ ರೋಜಾ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ನಗರದ ಯದುಲ್ಲಾ ಕಾಲೋನಿ ನಿವಾಸಿ 42 ವರ್ಷದ ಮೊಹಮ್ಮದ್ ಗೌಸುದ್ದೀರ್ರನ್ನ ಅಪಹರಿಸಿ ಕೊಲೆ ಮಾಡಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಯಾಜ್, ನಿಯಾಜ್, ಬಾವರ್ಚಿ ಮತ್ತು ವಾಜಿದ್ರನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಕೊಲೆಯಾದ ಗೌಸುದ್ದೀನ್ ಮತ್ತು ಫಯಾಜ್ ಇಬ್ಬರು ಸೇರ್ಕೊಂಡು ಹಳೆ ವಾಹನ ಮಾರಾಟದ ಬಿಸಿನೆಸ್ ಮಾಡ್ತಾ ಇದ್ರು. ಲಾಭ ಹಂಚಿಕೊಳ್ಳೋ ವಿಚಾರಕ್ಕೆ ಇಬ್ಬರ ಮಧ್ಯೆ ಜಗಳ ನಡೆದು, ಅದೇ ಕಾರಣಕ್ಕೆ ಅಕ್ಟೋಬರ್ 22ರಂದು ತನ್ನ ಇಬ್ಬರ ಸ್ನೇಹಿತರೊಂದಿಗೆ ಫಯಾಜ್ ಗೌಸುದ್ದೀನ್ ಅನ್ನ ತನ್ನ ಕಾರಲ್ಲಿ ಅಪಹರಿಸಿಕೊಂಡು ಹೋಗಿ ಹಗ್ಗದಿಂದ ಕುತ್ತಿಗೆ ಬಿಗಿದು ಉಸಿರುಗಟ್ಟಿಸಿ ಕೊಲೆಗೈದಿದ್ದ. ನಂತರ ಶವವನ್ನ ಕಮಲಾಪುರ ತಾಲೂಕಿನ ಕುರಿಕೋಟ ಬಳಿ ಬೆಣ್ಣೆತೋರ ಡ್ಯಾಂ ಹಿನ್ನೀರಿನಲ್ಲಿ ಎಸೆದು ಹೋಗಿದ್ರು. ಪ್ರಕರಣದ ಬೆನ್ನತ್ತಿದ್ದ ರೋಜಾ ಠಾಣೆ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿ ಕೃತ್ಯಕ್ಕೆ ಬಳಸಿದ ಕಾರನ್ನ ವಶಕ್ಕೆ ಪಡೆದಿದ್ದಾರೆ. ಮನೆ ಮುಂದೆ ಹಾಗೆ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ದ ಬೈಕ್ ಕದಿತಿದ್ದ ಖತರ್ನಾಕ್ ಕಳ್ಳರ ತಂಡವನ್ನ ಹುಬ್ಬಳ್ಳಿ ಉಪನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಹನುಮಂತ ಮಣ್ಣವಡ್ಡರ್, ಚಂದ್ರಶೇಖರ ಗುದ್ದಿ, ವಿನಾಯಕ್ ಮೈಸೂರು, ವೀರೇಶ್ ಅಂಗಡಿ ಬಂಧಿತ ಆರೋಪಿಗಳು. ಬಂಧಿತರಿಂದ 7,87,000 ಮೌಲ್ಯದ ಬೈಕ್ ಹಾಗೆ ನಗದನ್ನ ವಶಕ್ಕೆ ಪಡೆಯಲಾಗಿದೆ. ಹುಬ್ಬಳ್ಳಿ, ಧಾರವಾಡ, ಗದಗ ಶಹರದಲ್ಲಿನ 11 ಬೈಕ್ ಕದ್ದು ಪರಾರಿಯಾಗಿದ್ದ ಕಳ್ಳರನ್ನ ಪೊಲೀಸರು ಬಂಧಿಸುವಲ್ಲಿ ಉಪನಗರ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕದ್ದ ಬೈಕ್ಗಳಿಗೆ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿ ಓಡಾಡ್ತಿದ್ದವರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಸಾರ್ವಜನಿಕರು ಬೈಕ್ ಕಳ್ಳತನವಾದ ಕೂಡಲೇ ಸಮೀಪದ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಬೇಕಂತ ಹುಬ್ಬಳ್ಳಿ ಧಾರವಾಡ ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿ ಕೃಷ್ಣಕಾಂತ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇವತ್ತಿನಿಂದ ಚಳಿಗಾಲ ಅಧಿವೇಶನ ಆರಂಭ ಆಗಲಿದ್ದು, ಮತ್ತೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಚಳಿಗಾಲದಲ್ಲಿ ಜನ ಜಾಗೃತೆಯಿಂದ ಇರುವಂತೆ ದಾವಣಗೆರೆ ಜಿಲ್ಲಾಧಿಕಾರಿ ಮಹಂತೇಶ್ ಬೀಳಗಿ ಎಚ್ಚರಿಸಿದ್ದಾರೆ. ನವೆಂಬರ್ ಬರ್ತಾ ಇದೆ, ಚಳಿಗಾಲ ಶುರುವಾಗುತ್ತೆ. ಹೀಗಾಗಿ ಸಾರ್ವಜನಿಕರು ತಮ್ಮ ಆರೋಗ್ಯ ಕಾಪಾಡಿಕೊಳ್ಬೇಕು. ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಕಡ್ಡಾಯವಾಗಿದ್ದು, ನಿಮ್ಮ ರಕ್ಷಣೆ ನೀವೇ ಮಾಡಿಕೊಳ್ಬೇಕಂದಿದ್ದಾರೆ. ಒಂದು ವೇಳೆ ಮೈ ಮರೆತರೆ ಭಾರಿ ದಂಡ ತೆರಬೇಕಾಗುತ್ತೆ ಅಂತ ಮಹಂತೇಶ್ ಎಚ್ಚರಿಸಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಕಡಿಮೆ ಆಗ್ತಾ ಇರೋದಕ್ಕೆ ಜಿಲ್ಲಾಧಿಕಾರಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಿತ್ಯ ಆರೋಗ್ಯ ಇಲಾಖೆ ಸಿಬ್ಬಂದಿ 2,000ಕ್ಕೂ ಅಧಿಕ ಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೂ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ಇನ್ಮುಂದೆ ದೊಡ್ಡ ಸವಾಲಿದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಂತ ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಕಳೆದ 24 ಗಂಟೆಗಳಲ್ಲಿ ದಾಖಲಾದ ಕೊರೋನಾ ಪ್ರಕರಣಗಳು 3 ತಿಂಗಳಲ್ಲೇ ವರದಿಯಾಗಿರುವ ಕಡಿಮೆ ಪ್ರಕರಣಗಳಾಗಿದೆ. ಈ ಹಿನ್ನೆಲೆ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ 3,014 ಕೋವಿಡ್ ಪ್ರಕರಣಗಳು ವರದಿಯಾಗಿದ್ದು 28 ಮಂದಿ ಮೃತಪಟ್ಟಿದ್ದಾರೆ. ಅಕ್ಟೋಬರ್ನ ಮೊದಲ 2 ವಾರಗಳಲ್ಲಿ 10,000 ಗಡಿ ದಾಟಿದ ಕೊರೋನಾ ಸೋಂಕಿನ ಪ್ರಕರಣಗಳ ಸಂಖ್ಯೆ ಕಳೆದ 2 ವಾರಗಳಲ್ಲಿ ಇಳಿಮುಖ ಕಂಡಿದ್ದು 3,000 ಗಡಿಯ ಆಸುಪಾಸು ತಲುಪಿದೆ. ಮೃತರ ಸಂಖ್ಯೆ ಇಳಿಮುಖ ಕಂಡಿದ್ದು 7 ದಿನಗಳಲ್ಲಿ
195 ಮಂದಿ ಸಾವನ್ನಪ್ಪಿದ್ದಾರೆ. ಪ್ರತಿನಿತ್ಯ ಸರಾಸರಿ 42 ಮಂದಿ ಮೃತಪಟ್ಟಿದ್ದು, ಈ ತನಕ ಸೋಂಕಿನಿಂದ ಸಾವಿಗೀಡಾದವರ ಒಟ್ಟು ಸಂಖ್ಯೆ 11,168ಕ್ಕೆ ತಲುಪಿದೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿಯನ್ನ ಶೀಘ್ರದಲ್ಲಿ ಜಾರಿಗೊಳಿಸುವುದಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡಲಾಗುತ್ತೆ ಅನ್ನುವ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರ ಹೇಳಿಕೆಯನ್ನ ಬಾಗಲಕೋಟೆ ಜಿಲ್ಲಾ ಬಂಜಾರ ಸಮಾಜ ತೀವ್ರವಾಗಿ ಖಂಡಿಸಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಖಂಡನೆ ವ್ಯಕ್ತಪಡಿಸಿದ ಬಂಜಾರ ಸಮಾಜದ ಮುಖಂಡರು, ಬಿಜೆಪಿ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ತರೋಕೆ ಮುಂದಾಗಿದ್ದು, ಶೋಷಿತ ವರ್ಗದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದೆ. ದಲಿತ ಸಮುದಾಯವನ್ನ ಒಡೆದಾಳುವ ನೀತಿಯನ್ನ ಅನುಸರಿಸ್ತಾ ಇದ್ದು, ಸರ್ಕಾರ ಬೇಜವಾಬ್ದಾರಿಯುತವಾಗಿ ವರ್ತಿಸ್ತಾ ಇದೆ. ಕಟೀಲ್ ಇಂಥ ಹೇಳಿಕೆ ನೀಡೋ ಮುನ್ನ ಡಿಸಿಎಂ ಕಾರಜೋಳ ಅವರು ಪರಿಶೀಲನೆ ಮಾಡಬೇಕಾಗಿತ್ತು. ಇಂತಹ ಹೇಳಿಕೆಯನ್ನ ರಾಜ್ಯ ಬಂಜಾರ ಸಮಾಜ ತೀವ್ರವಾಗಿ ಖಂಡಿಸುತ್ತೆ. ಈ ಬಗ್ಗೆ ಬಿಜೆಪಿ ಸರ್ಕಾರ ತನ್ನ ಸ್ಪಷ್ಟ ನಿಲುವನ್ನ ಬಹಿರಂಗಪಡಿಸಬೇಕಂತ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ಕೊರೋನಾ ಬಂದಾಗ ತನ್ನನ್ನ ಆಸ್ಪತ್ರೆಯಲ್ಲಿ ಪ್ರೀತಿಯಿಂದ ಆರೈಕೆ ಮಾಡಿದ ಹೆಡ್ ಕಾನ್ಸ್ಟೇಬಲ್ ನನ್ನ ತನ್ನ ಮೊಮ್ಮಗನ ಮದುವೆಯಲ್ಲಿ ಅಜ್ಜಿಯೋರ್ವರು ಸನ್ಮಾನ ಮಾಡಿರುವ ಅಪರೂಪದ ಘಟನೆ ಉಡುಪಿಯಲ್ಲಿ ನಡೆದಿದೆ. ಕಾಪು ಪೊಲೀಸ್ ಠಾಣಾ ಹೆಡ್ ಕಾನ್ಸ್ಟೇಬಲ್ ಸುಧಾಕರ್ ಭಂಡಾರಿ ಅವರು ಕೋವಿಡ್ ಪಾಸಿಟಿವ್ ಬಂದು ಆಸ್ಪತ್ರೆಗೆ ದಾಖಲಾದರು. ಇದೇ ಸಂದರ್ಭ ಸಾಸ್ತಾನದ ಎಡಬೆಟ್ಟು ಚೇಂಪಿಯ ಕುಟುಂಬವೊಂದು ಕೋವಿಡ್ ಚಿಕಿತ್ಸೆಗಾಗಿ ದಾಖಲಾಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದ ಕುಟುಂಬ ಸದಸ್ಯರೆಲ್ಲ ಗುಣಮುಖರಾಗಿ ಮನೆಗೆ ತೆರಳಿದ್ರು. 87 ವರ್ಷದ ವೃದ್ಧೆ ಜಾನಕಿ ಆಚಾರ್ಯ ಮತ್ತೆ 3 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಇರಬೇಕಾಗಿ ಬಂತು. ಆ ಸಂದರ್ಭ ಜಾನಕಿ ಆಚಾರ್ಯ ಅವರಿಗೆ ನೆರವಿಗೆ ಧಾವಿಸಿದ್ರು ಹೆಡ್ ಕಾನ್ಸ್ಟೇಬಲ್. ಮಾನಸಿಕವಾಗಿ ನೊಂದಿದ್ದ ಅಜ್ಜಿಗೆ ಧೈರ್ಯ ತುಂಬಿ ನೋಡ್ಕೊಂಡಿದ್ರು. ಇದನ್ನ ನೆನಪಲ್ಲಿಟ್ಕೊಂಡಿದ್ದ ಅಜ್ಜಿ ತನ್ನ ಮೊಮ್ಮಗನ ಮದುವೆಯಲ್ಲಿ ಎಲ್ರಿಗೂ ಕಾನ್ಸ್ಟೇಬಲ್ ರನ್ನ ಪರಿಚಯಿಸಿ ಸನ್ಮಾನಿಸುವ ಮೂಲಕ ಉಪಕಾರ ಸ್ಮರಿಸಿದ್ದಾರೆ. ಬಿಹಾರದಲ್ಲಿ ಈಗಾಗಲೇ 1 ಹಂತದ ಚುನಾವಣೆ ಮುಗಿದಿದ್ದು, 2 ಮತ್ತು 3ನೇ ಹಂತದ ಚುನಾವಣೆಗೆ ಎಲ್ಲಾ ಪಕ್ಷಗಳು ಬಿರುಸಿನ ಪ್ರಚಾರ ನಡೆಸ್ತಾ ಇದೆ. ಈ ಹಿನ್ನೆಲೆ ಬಿಜೆಪಿ ನಾಯಕರ ದಂಡೇ ಬಿಹಾರಕ್ಕೆ ಎಂಟ್ರಿ ಕೊಟ್ಟಿದ್ದು, ರ್ಯಾಲಿ ನಡೆಸಿ ಜನರನ್ನ ತನ್ನತ್ತ ಸೆಳೆಯೋ ಯತ್ನ ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಿಹಾರದ ಚುನಾವಣೆಗೆ ರ್ಯಾಲಿ ನಡೆಸೋ ಮೂಲಕ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಇಂದು 4 ರ್ಯಾಲಿಗಳಲ್ಲಿ ಭಾಗಿಯಾಗ್ತಾರೆ. ಲಾಲು ಪ್ರಸಾದ್ ಅವರ ತವರು ಕ್ಷೇತ್ರವಾದ ಛಪ್ರಾದಲ್ಲಿ ಮೊದಲ ಸಮಾವೇಶ ನಡೆಯುತ್ತೆ. ಬಳಿಕ ಸಮಸ್ತಿಪುರ, ಮೋತಿಹಾರಿ ಹಾಗೆ ಬಗಾಹಾದಲ್ಲಿ ಪ್ರಧಾನಿ ಮೋದಿ ರ್ಯಾಲಿ ನಡೆಸಲಿದ್ದಾರೆ. ಬಿಹಾರದಲ್ಲಿ ನವೆಂಬರ್ 3ರಂದು ನಡೆಯುವ 2ನೇ ಹಂತದ ಚುನಾವಣೆಗೆ ಆರ್ಜೆಡಿ ಮುಖಂಡ ತೇಜಸ್ವಿ ಯಾದವ್ ಭಾರೀ ಪ್ರಚಾರ ನಡೆಸ್ತಾ ಇದ್ದಾರೆ. ಶನಿವಾರದಂದು ಒಂದೇ ದಿನ 19 ಚುನಾವಣಾ ರ್ಯಾಲಿ ನಡೆಸೋ ಮೂಲಕ ಇತಿಹಾಸ ಸೃಷ್ಟಿ ಮಾಡ್ತಿದ್ದಾರೆ. ಈ ಹಿಂದೆ ಲಾಲು ಪ್ರಸಾದ್ ಯಾದವ್ ಒಂದು ದಿನ 16 ರ್ಯಾಲಿ ನಡೆಸಿದ್ರು. ಇದೀಗ ತಂದೆಯ ದಾಖಲೆಯನ್ನ ತೇಜಸ್ವಿ ಯಾದವ್ ಮುರಿಯೋ ಮೂಲಕ ರಾಜಕೀಯದ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ. ಅಲ್ಲದೆ ತೇಜಸ್ವಿ ರ್ಯಾಲಿ ವೇಳೆ ಅಪಾರ ಪ್ರಮಾಣದ ಬೆಂಬಲ ವ್ಯಕ್ತವಾಗ್ತಾ ಇದೆ. ಜನರ ಪ್ರೀತಿ, ಬೆಂಬಲ ಹಾಗೆ ಸಹಕಾರದಿಂದ ಸವಾಲಿನ ಕಾರ್ಯವನ್ನ ಮಾಡಿರುವುದಾಗಿ ತೇಜಸ್ವಿ ಯಾದವ್ ಟ್ವೀಟ್ ಮಾಡಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಯ ಬಳಿಕ ರಾಷ್ಟ್ರೀಯ ಜನತಾದಳದ ನಾಯಕ ತೇಜಸ್ವಿ ಯಾದವ್ ಮುಖ್ಯಮಂತ್ರಿಯಾದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಶಿವಸೇನೆ ಸಂಸದ ಸಂಜಯ್ ರಾವುತ್ ಹೇಳಿದ್ದಾರೆ. ಉತ್ತರದ ರಾಜ್ಯದಲ್ಲಿ ನಡೀತಾ ಇರುವ ಚುನಾವಣೆಗಳತ್ತ ಎಲ್ಲರ ಕಣ್ಣಿದೆ. ಅಲ್ಲಿ ಯಾವುದೇ ಬೆಂಬಲ ಇಲ್ಲದ ಯುವಕ ಒಬ್ಬ ಇದ್ದಾನೆ. ಆತ ಕೇಂದ್ರ ಸರ್ಕಾರಕ್ಕೆ ಸವಾಲ್ ಹಾಕ್ತಿದ್ದಾನೆ. ಇಡಿ, ಸಿಬಿಐ ಕೂಡ ಅವನನ್ನ ಕಾಡ್ತಾ ಇದೆ. ಇದು ವಿರೋಧ ಪಕ್ಷಗಳಲ್ಲಿ ಆಶ್ಚರ್ಯವನ್ನ ಉಂಟು ಮಾಡಿದೆ. ಹೀಗಾಗಿ ಮುಂದೆ ಅವರು ಬಿಹಾರದ ಮುಖ್ಯಮಂತ್ರಿ ಆದರೂ ಆಶ್ಚರ್ಯ ಇಲ್ಲ ಅಂತ ಶಿವಸೇನೆ ಸಂಸದ ಸಂಜಯ್ ರಾವತ್ ತೇಜಸ್ವಿ ಯಾದವ್ ಉಲ್ಲೇಖಿಸಿ ಹೇಳಿದ್ದಾರೆ. ಸದ್ಯ ಬಿಹಾರದಲ್ಲಿ 2 ಮತ್ತು 3ನೇ ಹಂತದ ಚುನಾವಣೆಗೆ ಬಿರುಸಿನ ಪ್ರಚಾರ ನಡೆದಿದೆ. ಅಲ್ಲದೆ ಬಿಜೆಪಿ ನಾಯಕರಿಗೆ ಸೆಡ್ಡು ಹೊಡೆಯೋ ರೀತಿಯಲ್ಲಿ ಆರ್ಜೆಡಿ ಮುಖಂಡ ತೇಜಸ್ವಿ ಯಾದವ್ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಬಿಹಾರದಲ್ಲಿ 2ನೇ ಹಂತದ ಚುನಾವಣೆಗೆ ಬಿರುಸಿನ ಪ್ರಚಾರ ನಡೀತಾ ಇದೆ. ಇದೀಗ ಚುನಾವಣೆಯಲ್ಲಿ ರಾಷ್ಟ್ರೀಯತೆ ವಿಚಾರವನ್ನ ದಾಳವಾಗಿ ಇಟ್ಕೊಂಡು ಬಿಜೆಪಿ ಮತದಾರರನ್ನ ತನ್ನತ್ತ ಸೆಳೆಯೋಕೆ ಯತ್ನಿಸ್ತಾ ಇದೆ. ಪುಲ್ವಾಮಾ ದಾಳಿಗೆ ಪಾಕ್ ಕಾರಣ ಅಂತ ಪಾಕಿಸ್ತಾನ ಸಚಿವರೊಬ್ಬರು ಒಪ್ಪಿಕೊಂಡಿದ್ದನ್ನ ಪ್ರಧಾನಿ ಮೋದಿ ಅವರು ತಮ್ಮ ಏಕತಾ ದಿನದ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸೈನಿಕರು ಹುತಾತ್ಮರಾದ ಘಟನೆಯಲ್ಲಿ ಪ್ರತಿಪಕ್ಷಗಳು ರಾಜಕೀಯ ಹೇಳಿಕೆ ನೀಡಿದ್ದನ್ನ ಖಂಡಿಸಿರುವ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಈ ಬಗ್ಗೆ ಕ್ಷಮೆ ಕೇಳುವಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಒತ್ತಾಯಿಸಿದ್ದಾರೆ. ಬಿಹಾರದ ಭಾಗಲ್ಪುರ ಸಮಾವೇಶದಲ್ಲಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ನುಡಿದಂತೆಯೇ ಎನ್ಡಿಎ ನಡೆದುಕೊಳ್ಳುತ್ತೆ. ಪಾಕಿಸ್ತಾನದ ಸಚಿವರು ನೀಡಿದ ಹೇಳಿಕೆಯಿಂದ ಸತ್ಯ ಹೊರಬಂದಿದೆ ಎಂದಿದ್ದಾರೆ. ಹೀಗೆ ರಾಷ್ಟ್ರೀಯತೆ ವಿಚಾರ ಇಟ್ಕೊಂಡು ಬಿಜೆಪಿ ಮತದಾರರನ್ನ ಸೆಳೆಯೋ ಯತ್ನ ಮಾಡ್ತಾ ಇದೆ. ಮಧ್ಯಪ್ರದೇಶದ 28 ಸ್ಥಾನಗಳಿಗೆ ನವೆಂಬರ್ 3ರಂದು ಉಪ ಚುನಾವಣೆ ನಡೆಯಲಿದ್ದು, ಬಿಜೆಪಿ ಮುಖಂಡ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಭೋಪಾಲ್ ಸಮೀಪದ ಸಾಡೋರಾದಲ್ಲಿ ರ್ಯಾಲಿ ನಡೆಸಿ ಕಾಂಗ್ರೆಸ್ ಮುಖಂಡ ಕಮಲ್ನಾಥ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಮಲ್ನಾಥ್ ಅವರು ನನ್ನನ್ನು ನಾಯಿ ಅಂತ ಕರೆದಿದ್ದಾರೆ. ಹೌದು, ನಾನು ನಾಯಿ. ಸಾರ್ವಜನಿಕರು ನನ್ನ ಮಾಲೀಕರು. ಶ್ವಾನ ಮಾಲೀಕರನ್ನ ಸಂರಕ್ಷಿಸುತ್ತೆ ಅಂತ ಕಮಲ್ನಾಥ್ ಜ್ಯೋತಿರಾದಿತ್ಯ ಸಿಂಧ್ಯಾಗೆ ಠಾಂಗ್ ಕೊಟ್ಟರು. ಆದರೆ ಕಮಲ್ನಾಥ್ ಅವರು ಜ್ಯೋತಿರಾದಿತ್ಯ ವಿರುದ್ಧ ಈ ಪದಗಳನ್ನ ಬಳಸಿಲ್ಲ ಅಂತ ಕಾಂಗ್ರೆಸ್ ತಿಳಿಸಿದೆ. ಆದರೆ ಜ್ಯೋತಿರಾದಿತ್ಯ ವಿರುದ್ಧ ಕಮಲ್ನಾಥ್ ನೀಡಿರೋ ಹೇಳಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಅಂದಹಾಗೆ ಕಮಲ್ನಾಥ್ ಅವರು ಈ ಹಿಂದೆ ಬಿಜೆಪಿ ಅಭ್ಯರ್ಥಿ ಇಮಾರ್ತಿ ದೇವಿ ವಿರುದ್ಧ ಬಾಯಿಯನ್ನ ಹರಿಬಿಟ್ಟಿದ್ರು.
ಮಧ್ಯಪ್ರದೇಶದ ಉಪ ಚುನಾವಣೆ ಪ್ರಚಾರದಲ್ಲಿ ತೊಡಗಿರುವ ಬಿಜೆಪಿ ನಾಯಕ ಜ್ಯೋತಿರಾದಿತ್ಯ ಸಿಂಧಿಯಾ ಪಕ್ಷದ ಅಭ್ಯರ್ಥಿಗಳ ಪರ ಉತ್ಸಾಹಭರಿತವಾಗಿ ಪ್ರಚಾರದ ಭಾಷಣ ಮಾಡೋ ವೇಳೆ ಕಮಲದ ಗುರುತಿಗೆ ನಿಮ್ಮ ಮತ ನೀಡಿ ಅನ್ನೋ ಬದಲಿಗೆ ಕಾಂಗ್ರೆಸ್ಗೆ ನಿಮ್ಮ ಮತ ನೀಡಿ ಅಂತ ಹೇಳೋ ಮೂಲಕ ಮುಜುಗರಕ್ಕೊಳಗಾದ್ರು. ಬಿಜೆಪಿ ಅಭ್ಯರ್ಥಿ ಇಮಾರ್ತಿ ದೇವಿ ಅವರನ್ನ ಬೆಂಬಲಿಸಿ ದಬರಾದಲ್ಲಿ ಆಯೋಜನೆ ಮಾಡಿದ್ದ ರ್ಯಾಲಿಯಲ್ಲಿ ಭಾಗವಹಿಸಿದ ಜ್ಯೋತಿರಾದಿತ್ಯ ಸಿಂಧಿಯಾ ಬಿಜೆಪಿ ಅಭ್ಯರ್ಥಿ ಇಮಾರ್ತಿ ದೇವಿ ಪರ ಪ್ರಚಾರ ಮಾಡುವ ಸಂದರ್ಭ ನವೆಂಬರ್ 3ರಂದು ನಡೆಯುವ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ನೀಡಿ ಅನ್ನೋ ಬದಲಿಗೆ ಕಾಂಗ್ರೆಸ್ಗೆ ಮತ ಕೊಡಿ ಅಂತ ಹೇಳಿದ್ರು. ಬಳಿಕ ಹೇಳಿಕೆಯನ್ನ ತಿದ್ದುಕೊಂಡ ಸಿಂಧಿಯಾ ಬಿಜೆಪಿಗೆ ಮತ ನೀಡಿ ಬೆಂಬಲಿಸಿ ಅಂತ ಹೇಳಿದ್ರು. ಸಿಂಧಿಯಾ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಪ್ರತಿಕ್ರಿಯಿಸಿದ್ದು, ಮಾನ್ಯ ಸಿಂಧಿಯಾ ಅವರೇ, ಖಂಡಿತ ಜನ ಕಾಂಗ್ರೆಸ್ ಗುರುತಿಗೆ ಮತ ಹಾಕಿ ಬೆಂಬಲಿಸ್ತಾರೆ ಅಂತ ಟ್ವೀಟ್ ಮಾಡಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆ ಕೆಲಸ ಮಾಡೋದು ಕಷ್ಟಕರವಾಗಿತ್ತು. ಹಣಕಾಸು ಇಲಾಖೆಯಿಂದ ನನ್ನ ವರ್ಗಾವಣೆಯನ್ನ ಸಚಿವೆ ಬಯಸಿದ್ರು ಅಂತ ಮಾಜಿ ಹಣಕಾಸು ಕಾರ್ಯದರ್ಶಿ ಸುಭಾಷ್ ಚಂದ್ರ ಗಾರ್ಗ್ ಆರೋಪಿಸಿದ್ದಾರೆ. 2019ರ ಜೂನ್ನಲ್ಲಿ ಸ್ವಯಂ ನಿವೃತ್ತಿ ಪಡೆದಿರುವ ಸುಭಾಷ್ ಚಂದ್ರ ತಮ್ಮ ಬ್ಲಾಗ್ ಪೋಸ್ಟ್ ಒಂದರಲ್ಲಿ ನಿವೃತ್ತಿಗೆ ಕಾರಣ ಏನು ಅನ್ನೋದನ್ನ ವಿವರಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ತಿಳುವಳಿಕೆ, ಜ್ಞಾನ, ಕೌಶಲ ಎಲ್ಲದರಲ್ಲೂ ಭಿನ್ನ ವ್ಯಕ್ತಿತ್ವ ಹೊಂದಿದವರು. ಹಣಕಾಸು, ಆರ್ಥಿಕ ಕ್ಷೇತ್ರಗಳ ಹಲವು ವಿಚಾರ ವಿವಾದಗಳಿಗೆ ಸಂಬಂಧಪಟ್ಟಂತೆ ಅವರ ಜೊತೆ ಕೆಲಸ ಮಾಡೋದು ಕ್ಲಿಷ್ಟಕರ. ನಂತರ ಆರ್ಬಿಐನ ಬಂಡವಾಳ ನೀತಿ, ಬ್ಯಾಂಕೇತರ ಹಣಕಾಸು ಸಂಸ್ಥೆ ಇತ್ಯಾದಿಗಳ ವಿವಾದಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯ ತೀವ್ರವಾಯಿತು ಅಂತ ಸುಭಾಷ್ ಚಂದ್ರ ಆರೋಪಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಪ್ರಧಾನಿ ಮೋದಿ ಹಾಗೂ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಫೋಟೋ ಉಳ್ಳ ಪೋಸ್ಟರ್ಗಳು ಕಂಡುಬಂದಿದೆ. ಪಾಕಿಸ್ತಾನದ ರಾಜಧಾನಿ ಲಾಹೋರ್ ಸೇರಿದಂತೆ ಹಲವು ನಗರಗಳಲ್ಲಿ ಈ ರೀತಿ ಪೋಸ್ಟರ್ಗಳು ಕಂಡು ಬರ್ತಾ ಇದೆ. ಈ ಪೋಸ್ಟರ್ನಲ್ಲಿ ಪಾಕ್ ಸಂಸದ ಅಯಾಜ್ ಸಾದಿಕ್ ಫೋಟೋ ಸಹ ಇದೆ. ಅಯಾಜ್ ಸಾದಿಕ್ ಆ ಫೋಟೋಗೆ ಅಭಿನಂದನ್ ತರಹದ್ದೇ ಮೀಸೆ ಬರೆದು ದೇಶದ್ರೋಹಿ ಅಂತ ಟೀಕೆ ಮಾಡುವಂತೆ ಪೋಸ್ಟರ್ ಮುದ್ರಿಸಲಾಗಿದೆ. ಇತ್ತೀಚೆಗಷ್ಟೇ ಅಯಾಜ್ ಪಾಕ್ ಅಭಿನಂದನ್ ಅವರನ್ನ ವಶಕ್ಕೆ ಪಡೆದಾಗ ಪಾಕ್ ಸೇನಾ ಮುಖ್ಯಸ್ಥ ಬಾಜ್ವಾ ಭಾರತ ದಾಳಿ ನಡೆಸಬಹುದು ಅಂತ ಹೆದರಿದ್ರು. ಇದೇ ಕಾರಣಕ್ಕೆ ಅಭಿನಂದನ್ರನ್ನ ಭಾರತಕ್ಕೆ ಬಿಡುಗಡೆ ಮಾಡಲಾಯಿತು ಅಂತ ಹೇಳಿಕೆ ಕೊಟ್ಟರು. ಅದರ ಬೆನ್ನಲ್ಲೇ ಈ ರೀತಿಯ ಪೋಸ್ಟರ್ಗಳು ಕಂಡು ಬರ್ತಾ ಇದೆ. ಜೇಮ್ಸ್ ಬಾಂಡ್ ಸಿನಿಮಾ ಖ್ಯಾತಿಯ ನಟ ಸೀನ್ ಕಾನರಿ ಅವರ ಸಾವಿಗೆ ಬಾಲಿವುಡ್ ಬಿಗ್ ಬಿ ಸೇರಿದಂತೆ ಅನೇಕರು ಸಂತಾಪ ಸೂಚಿಸಿದ್ದಾರೆ. ಜೇಮ್ಸ್ ಬಾಂಡ್ ಸಿನಿಮಾದಲ್ಲಿ ನಟಿಸಿದ ಸೀನ್ ಕಾನರಿ ತಮ್ಮ ಅದ್ಭುತ ನಟನೆ ಮೂಲಕ ವಿಶ್ವದಾದ್ಯಂತ ಅಭಿಮಾನಿಗಳನ್ನು ಹೊಂದಿದ್ರು. ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸೀನ್ ಕಾನರಿ ನಿಧನ ಹೊಂದಿದ ನಿನ್ನೆಯ ದಿನಾಂಕವಾದ ನಿನ್ನೆ ಅವರದ್ದೇ ರೀತಿಯಲ್ಲಿ ಲೆಕ್ಕ ಮಾಡಿ ಕೊನೆಗೆ 7 ಫಲಿತಾಂಶ ಬರುವಂತೆ ಬರೆದು ಪೋಸ್ಟ್ ಮಾಡಿದ್ದಾರೆ. ಇನ್ನು ಈ 7 ಅನ್ನೋದು ಬಾಂಡ್ ಸಿನಿಮಾದಲ್ಲಿ ಉಪಯೋಗಿಸೋ ಕೋಡ್ ಆಗಿತ್ತು. ದೊಡ್ಡ ಪರದೆ ಮೇಲೆ ಬಾಂಡ್ ಪಾತ್ರ ಅಭಿನಯಿಸಿದ ಮೊದಲ ನಟ ಸೀನ್ ಕಾನರಿ ಆಗಿದ್ದಾರೆ. 1988ರಲ್ಲಿ ಮೊದಲ ಬಾರಿಗೆ ಸೀನ್ ಕಾನರಿ ಅವರಿಗೆ ದಿ ಅನ್ಟಚಬಲ್ಸ್ ಸಿನಿಮಾದಲ್ಲಿಯ ನಟನೆಗೆ ಆಸ್ಕರ್ ಪ್ರಶಸ್ತಿ ಬಂದಿತ್ತು. ಈ ಸಿನಿಮಾದಲ್ಲಿ ಸೀನ್ ಕಾನರಿ ಐರಿಷ್ ಪೊಲೀಸ್ ಅಧಿಕಾರಿಯಾಗಿ ನಟಿಸಿದ್ರು. ಇಂಗ್ಲೆಂಡ್ನಲ್ಲಿ ಕೊರೋನಾ ಸೋಂಕು ವೇಗವಾಗಿ ಹರಡ್ತಾ ಇದ್ದು ಪ್ರಕರಣಗಳು ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆ ಮತ್ತೊಮ್ಮೆ ಲಾಕ್ಡೌನ್ ಹೇರಲಾಗಿದ್ದು ಮುಂದಿನ 4 ವಾರಗಳ ತನಕ ಲಾಕ್ಡೌನ್ ಇರುತ್ತೆ ಅಂತ ಪ್ರಧಾನಿ ಬೋರಿಸ್ ಜಾನ್ಸನ್ ಆದೇಶಿಸಿದ್ದಾರೆ. ಕೊರೋನಾ ಸೋಂಕು ಕಡಿಮೆ ಆದರೆ ಡಿಸೆಂಬರ್ 2ರ ನಂತರ ಪ್ರದೇಶಗಳಿಗೆ ಅನುಗುಣವಾಗಿ ಲಾಕ್ಡೌನ್ ಸಡಿಲಗೊಳಿಸಲಾಗುತ್ತೆ. ಅಲ್ಲದೆ ನಂತರದಲ್ಲಿ ಶಾಲಾ ಕಾಲೇಜ್ ಆರಂಭ ಮಾಡಲಾಗುತ್ತೆ. ಆದರೆ ಸದ್ಯ 4 ವಾರ ಲಾಕ್ಡೌನ್ ವಿಧಿಸಲಾಗಿದ್ದು ಜನ ಮನೆಯಲ್ಲೇ ಇದ್ದು ಕುಟುಂಬದೊಂದಿಗೆ ಆನಂದದಿಂದ ಕಾಲ ಕಳೆಯಬಹುದು. ಲಾಕ್ಡೌನ್ನಿಂದ ಆರ್ಥಿಕತೆಗೆ ಹೊಡೆತ ಬಿದ್ದಿದ್ದು ಆದರೂ ಕೋವಿಡ್ನ ಕೆಟ್ಟ ಸಂದರ್ಭದಲ್ಲಿ ಜೀವ ಮುಖ್ಯ, ಹೀಗಾಗಿ ಲಾಕ್ಡೌನ್ ಮಾಡಲಾಗಿದೆ. ಅಲ್ಲದೆ ಪಬ್, ಹೋಟೆಲ್ಗಳನ್ನು ಮುಚ್ಚುವಂತೆ ಸೂಚಿಸಲಾಗಿದೆ ಅಂತ ಜಾನ್ಸನ್ ಹೇಳಿದ್ದಾರೆ. ಅಮೆರಿಕ, ಭಾರತ, ಬ್ರೆಜಿಲ್, ರಷ್ಯಾ, ಫ್ರಾನ್ಸ್, ಸ್ಪೇನ್, ಅರ್ಜೆಂಟೀನಾ ಮತ್ತು ಕೊಲಂಬಿಯಾ ನಂತರ 1 ಮಿಲಿಯನ್ ಪ್ರಕರಣಗಳ ಮೈಲಿಗಲ್ಲು ತಲುಪಿದ 9ನೇ ದೇಶ ಇಂಗ್ಲೆಂಡ್ ಆಗಿದ್ದು ಕೊರೋನಾ ಸೋಂಕು ನಿಯಂತ್ರಿಸೋದಕ್ಕೆ ಮತ್ತೆ ಲಾಕ್ಡೌನ್ ಮಾಡಿದೆ. ಟರ್ಕಿಯ ಕರಾವಳಿ ಮತ್ತು ಗ್ರೀಕ್ ದ್ವೀಪ ಸಮೋಸ್ನಲ್ಲಿ ಮೊನ್ನೆ ಸಂಭವಿಸಿದ ಪ್ರಬಲ ಭೂಕಂಪದಲ್ಲಿ ಇದೀಗ ಹೆಚ್ಚಿನ ಹಾನಿ ವರದಿಯಾಗಿದೆ. ಇಜ್ಮಿರ್ ಹಾಗೂ ಇತರೆ 3 ಪ್ರಾಂತ್ಯಗಳಲ್ಲಿ ಭೂಕಂಪದಿಂದ ಮೃತಪಟ್ಟವರ ಸಂಖ್ಯೆ 37ಕ್ಕೆ ಏರಿಕೆಯಾಗಿದೆ. ಜೊತೆಗೆ ಸುಮಾರು 800ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಟರ್ಕಿಯ ವಿಪತ್ತು ಮತ್ತು ತುರ್ತು ಸ್ಥಿತಿ ನಿರ್ವಹಣಾ ಅಧ್ಯಕ್ಷರು ಮಾಹಿತಿ ನೀಡಿದ್ದಾರೆ. ಇನ್ನು 8 ಜನರಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗಿದ್ದು ಅವರಲ್ಲಿ 3ರ ಸ್ಥಿತಿ ಗಂಭೀರವಾಗಿದೆ. ಕನಿಷ್ಠ 37 ಗಂಟೆಗಳ ಕಾಲ ಸಂಭವಿಸಿದ ಪ್ರಬಲ ಭೂಕಂಪದ ನಂತರ ಸುಮಾರು 23 ಜನ ಸಾವನ್ನಪ್ಪಿದ್ರು. ಶನಿವಾರದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಶ್ಚಿಮ ಟರ್ಕಿಯಲ್ಲಿ ಕುಸಿದ ಕಟ್ಟಡದ ಅವಶೇಷಗಳಿಂದ 3 ಚಿಕ್ಕ ಮಕ್ಕಳು ಹಾಗೆ ಅವರ ತಾಯಿಯನ್ನ ರಕ್ಷಣೆ ಮಾಡಲಾಗಿದೆ. ಕಾಂಕ್ರೀಟ್ ಬ್ಲಾಕ್ ತೆರವುಗೊಳಿಸೋದಕ್ಕೆ ಹಾಗೆ ಕಟ್ಟಡದ ಅವಶೇಷಗಳ ಅಡಿ ಸಿಲುಕಿ ಬದುಕುಳಿದವರನ್ನ ರಕ್ಷಿಸೋದಕ್ಕೆ ತಂಡಗಳು ನಿರತವಾಗಿ ಸದ್ಯ ಕಾರ್ಯನಿರ್ವಹಿಸ್ತಾ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಮಾನವನ ಉಪಸ್ಥಿತಿಯನ್ನ ಹೊಂದಿ ನಿನ್ನೆಗೆ 20 ವರ್ಷಗಳು ಪೂರ್ಣಗೊಂಡಿದೆ. ISS ಅಂತಾರಾಷ್ಟ್ರೀಯವಾಗಿ ಅಭಿವೃದ್ಧಿಪಡಿಸಲಾದ ಸಂಶೋಧನಾ ಸೌಲಭ್ಯ ಇದಾಗಿದ್ದು ಅದನ್ನು ಪೃಥ್ವಿಯ ನಿಕಟವರ್ತಿ ಕಕ್ಷೆಯಲ್ಲಿ ಸ್ಥಾಪಿಸಲಾಗಿದೆ. 2000 ಇಸವಿಯ ಅಕ್ಟೋಬರ್ 31ರಂದು ಮೊದಲ ಬಾರಿಗೆ ಮಾನವ ಗಗನಯಾತ್ರಿಗಳನ್ನ
ISSಗೆ ಕಳುಹಿಸಲಾಗಿತ್ತು. ಇದೀಗ ಒಟ್ಟು 19 ದೇಶಗಳ ಗಗನಯಾತ್ರಿಗಳು ಬಾಹ್ಯಾಕಾಶ ನಿಲ್ದಾಣದ ಹ್ಯಾಚ್ಗಳ ಮೂಲಕ ತೇಲ್ತಿದ್ದಾರೆ. ದೀರ್ಘಕಾಲದ ತನಕ ಬಾಹ್ಯಾಕಾಶದಲ್ಲಿ ಮಾನವನ ಉಪಸ್ಥಿತಿ ದಾಖಲೆಯಾಗಿದೆ. ಅಕ್ಟೋಬರ್ 31ಕ್ಕೆ 2001 ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ ಮೊದಲ ತಂಡದ ಸಿಬ್ಬಂದಿಗಳು ಅಮೆರಿಕಾದವರಾದ ಬಿಲ್ ಶೆಫರ್ಡ್, ರಷ್ಯನ್ನರಾದ ಸೆರ್ಗೈ ಕ್ರಿಕಲೇವ್ ಹಾಗೆ ಯೂರಿ ಗಿಜೆಂಕೋ. ಇವರು ಕಜಕಿಸ್ತಾನ್ಗೆ ತೆರಳಿ ಅಲ್ಲಿಂದ 2 ದಿನಗಳ ನಂತರ ಬಾಹ್ಯಾಕಾಶ ನಿಲ್ದಾಣದ ಬಾಗಿಲುಗಳನ್ನು ಏಕತೆಯಲ್ಲಿ ಕೈಗಳನ್ನು ಹಿಡಿದುಕೊಂಡು ಪ್ರವೇಶ ಮಾಡಿದ್ರು. ನವೆಂಬರ್ 2ರಿಂದ ಅಲ್ಲಿ ವಾಸಿಸಿರುವ ಜನಗಳ ಸ್ಥಿರವಾದ 2 ದಶಕಗಳು ಪೂರ್ಣವಾಗಿದೆ. ಫ್ರಾನ್ಸ್ನಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಇದನ್ನು ನಿಯಂತ್ರಣ ಪಡಿಸೋದಕ್ಕೆ ಫ್ರಾನ್ಸ್ ಮತ್ತೊಮ್ಮೆ ಲಾಕ್ಡೌನ್ ಮಾಡಿದೆ. ಫ್ರಾನ್ಸ್ ಸರ್ಕಾರ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಅಂತ ಲಾಕ್ಡೌನ್ ಘೋಷಣೆ ಮಾಡ್ತಾ ಇದ್ದಂತೆ ಜನ ಮನೆಗಳಿಗೆ ತೆರಳೋಕೆ ಮುಂದಾದ್ರು. ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ದ ಜನ ತಮ್ಮ ತಮ್ಮ ಮನೆಗೆ ಒಮ್ಮೆಲೇ ತೆರಳೋಕೆ ಮುಂದಾಗಿದ್ದರಿಂದ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಎಲ್ಲ ವಾಹನಗಳು ಒಂದೇ ಬಾರಿಗೆ ರಸ್ತೆಗಿಳಿದಿದ್ದರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು. ಬರೋಬ್ಬರಿ 700 ಕಿಲೋಮೀಟರ್ ವಾಹನ ದಟ್ಟಣೆ ನಿರ್ಮಾಣ ಆಗಿತ್ತು. ಈ ಸಂದರ್ಭ ವಾಹನ ಸವಾರರು ತೀವ್ರ ತೊಂದರೆಯನ್ನು ಅನುಭವಿಸುವಂತಾಯಿತು. ಮೊನ್ನೆ ತಮ್ಮ ಬಹುಕಾಲದ ಸ್ನೇಹಿತ ಉದ್ಯಮಿ ಗೌತಮ್ ಕೀಚಲ್ ಜೊತೆಗೆ ವಿವಾಹ ಆಗೋ ಮೂಲಕ ಕಾಜಲ್ ಅಗರ್ವಾಲ್ ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ತಮ್ಮ ಮದುವೆ ಫೋಟೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರೋ ಕಾಜಲ್ ತಮ್ಮ ವಿವಾಹ ಹಾಗೂ ಸಂಗಾತಿಯ ಬಗೆಗಿನ ಸಂತಸವನ್ನ ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ. ನೋಡ್ತಿದ್ದಂತೆ ಮಿಸ್ನಿಂದ ಮಿಸಸ್ ಆಗಿದ್ದೇನೆ. ನಾನು ನನ್ನ ವಿಶ್ವಾಸಾರ್ಹ ಒಡನಾಡಿ, ಉತ್ತಮ ಸ್ನೇಹಿತ ಹಾಗೆ ನನ್ನ ಆತ್ಮ ಸಂಗಾತಿಯನ್ನ ಮದುವೆಯಾಗಿದ್ದೇನೆ. ನಿಮ್ಮಲ್ಲಿ ನನ್ನ ಮನೆ ಹಾಗೂ ಈ ಎಲ್ಲವನ್ನ ಕಂಡುಕೊಂಡಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ಅಟ್ ಕಿಚ್ಲಗ್ ಅಂತ ತಮ್ಮ ಪತಿ ಬಗೆಗಿನ ಭಾವನೆಯನ್ನ ಸಂತೋಷದಿಂದ ವ್ಯಕ್ತಪಡಿಸಿ ಟ್ಯಾಗ್ ಮಾಡಿದ್ದಾರೆ. ದುಬೈನ ಶಾರ್ಜಾ ಮೈದಾನದಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ತಂಡ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಪ್ಲೇ ಆಫ್ ಕನಸನ್ನ ಜೀವಂತವಾಗಿ ಉಳಿಸಿಕೊಂಡಿದೆ. ಕೊಹ್ಲಿ ಪಡೆ ವಾರ್ನರ್ ಪಡೆ ಎದುರು ಸುಲಭವಾಗಿ ಸೋಲೊಪ್ಪಿಕೊಂಡಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ RCB ಬರೀ 120 ರನ್ಗಳಷ್ಟೇ ಗಳಿಸಿತು. ಸುಲಭ ಗುರಿ ಬೆನ್ನತ್ತಿದ ಹೈದರಾಬಾದ್ ವೃದ್ಧಿಮಾನ್ ಸಾಹಾ ಮತ್ತು ಮನೀಶ್ ಪಾಂಡೆ, ಜೇಸನ್ ಹೋಲ್ಡರ್ ನೆರವಿನಿಂದ ಗೆಲುವು ಸಾಧಿಸಿತು. ಹೈದರಾಬಾದ್ 5 ವಿಕೆಟ್ ನಷ್ಟಕ್ಕೆ 121 ರನ್ ಗಳಿಸಿ ಜಯ ಸಾಧಿಸಿತು. ಇನ್ನು ಇದು RCBಗೆ ಸತತ 3ನೇ ಸೋಲಾಗಿದೆ. ಮುಂದಿನ ಪಂದ್ಯದಲ್ಲಿ RCB ಡೆಲ್ಲಿಯನ್ನ ಎದುರಿಸಲಿದ್ದು, ಪ್ಲೇ ಆಫ್ ದಾಳಿ ಸರಳ ಆಗಬೇಕು ಅಂದ್ರೆ ಈ ಪಂದ್ಯದಲ್ಲಿ ಡೆಲ್ಲಿ ವಿರುದ್ಧ RCB ಜಯ ಗಳಿಸಲೇಬೇಕಿದೆ.